ಸರ್ಕಾರಿ ಡೆಂಟಲ್ ಕಾಲೇಜು ವಿದ್ಯಾರ್ಥಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಮಾಹಿತಿಯೊಂದು ಲಭ್ಯವಾಗ್ತಾ ಇದೆ. ಡೆಂಟಲ್ ಕಾಲೇಜು ವಿದ್ಯಾರ್ಥಿ ಕೌಶಿಕ್ ಸೂಸೈಡ್ ಅನ್ನೋ ಮಾಹಿತಿ. ಡೆಂಟಲ್ ಕಾಲೇಜು ಸ್ಟೂಡೆಂಟ್ ಕೌಶಿಕ್ ಸೂಸೈಡ್ ಮಾಡಿಕೊಂಡಿದ್ದಾರೆ ಅನ್ನುವ ಮಾಹಿತಿ. ಸ್ಟೂಡೆಂಟ್ ಜನರಲ್ ಸೆಕ್ರೆಟರಿ ಆಗಿದ್ದ ಕೌಶಿಕ್ ಬಿಎಂಸಿ ಕಾವೇರಿ ಹಾಸ್ಟೆಲ್ನಲ್ಲಿ ನೇಣಿಗೆ ಶರಣಾದ ಸ್ಥಿತಿಯಲ್ಲಿ ಪತ್ತೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹ ರವಾನೆ. ಕೌಶಿಕ್ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆಯುತ್ತಿದೆ. ಕೌಶಿಕ್ ಸಾವಿಗೆ ವಿದ್ಯಾರ್ಥಿ ಸಂಘಟನೆಗಳ ಆಕ್ರೋಶ. ಟಾರ್ಚರ್ ನೀಡಲಾಗಿತ್ತ? ಇವೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗಬೇಕು. ಸರ್ಕಾರಿ ಡೆಂಟಲ್ ಕಾಲೇಜು ವಿದ್ಯಾರ್ಥಿ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಬಹುದಾದ ವಿದ್ಯಾರ್ಥಿಗಳು ಈ ತರಹದ್ದೊಂದು ಆತ್ಮಹತ್ಯೆಗೆ ಇತ್ತೀಚೆಗೆ ಆತ್ಮಹತ್ಯೆಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ವಿದ್ಯಾರ್ಥಿಗಳ ಮನೋಮಂದಿರಕ್ಕೆ ಅದು ಏನಾಗಿದೆಯೋ ಗೊತ್ತಿಲ್ಲ. ದುರ್ಬಲ ಹೃದಯದವರು ಈ ತರಹದ ಆತ್ಮಹತ್ಯೆಗೆ ಪ್ರಯತ್ನ ಪಡೋದು ಸರ್ವೇ ಸಾಮಾನ್ಯ. ಪಡಬಾರ್ದು, ಅಪರಾಧ. ಅದು ಕಾನೂನಾತ್ಮಕವಾಗಿಯೂ ಅಪರಾಧ. ಆತ್ಮಹತ್ಯೆಗೆ ಪ್ರಯತ್ನಿಸೋದು, ಅದ್ರ ಬಗ್ಗೆ ಯೋಚನೆ ಮಾಡೋದು ಎಲ್ಲವೂ ಕೂಡ ಕ್ರಿಮಿನಲ್ ಅಫೆನ್ಸು. ಹಾಗಾಗಿ ಯಾರೂ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಡಬಾರ್ದು. ಸೊ ವಿದ್ಯಾರ್ಥಿಗಳ ಜೀವನಕ್ಕೆ ಅಂತ ಬಂದಾಗ ಅವರಲ್ಲಿ ವಿಶೇಷವಾದಂತಹ ಚೈತನ್ಯಗಳಿರ್ತಾವೆ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ಗಳಿರ್ತಾವೆ, ಬದುಕುವ ಉನ್ಮಾದ, ಬದುಕುವ ಉತ್ಸಾಹ ಸಾಧಾರಣ ಜನರಿಗಿಂತ ಹೆಚ್ಚಾಗಿರ್ತವೆ. ಈ ತರಹದ್ದೊಂದು ವರ್ಗ ವಿದ್ಯಾರ್ಥಿಗಳ ಕೂಟ ಆತ್ಮಹತ್ಯೆಗೆ ಶರಣಾಗೋದು ಅಂದರೆ ಸರಿ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಆತ್ಮಹತ್ಯೆಯ ಸುತ್ತ ಒಂದಷ್ಟು ಅನುಮಾನದ ಪ್ರಶ್ನೆಗಳು ಕೂಡ ಉದ್ಭವಗೊಂಡಿದೆ. ಸರ್ಕಾರಿ ಡೆಂಟಲ್ ಕಾಲೇಜು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದರ ಹಿಂದಿನ ಸತ್ಯ ಏನು? ಡೆಂಟಲ್ ಕಾಲೇಜು ವಿದ್ಯಾರ್ಥಿ ಕೌಶಿಕ್ ಸೂಸೈಡ್ನ ಅತ್ಯಂತ ಸತ್ಯದ ವಿಚಾರ ಏನು ಅನ್ನುವಂಥದ್ದು ಪೊಲೀಸರು ತನಿಖೆ ಮಾಡಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಸ್ಟೂಡೆಂಟ್ ಜನರಲ್ ಸೆಕ್ರೆಟರಿ ಆಗಿದ್ದರು ಕೌಶಿಕ್ ಅನ್ನೋ ಮಾಹಿತಿ. ಬಿಎಂಸಿ ಕಾವೇರಿ ಹಾಸ್ಟೆಲ್ನಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆ ನಡೆಸಿ ಸತ್ಯಾಸತ್ಯತೆಗಳನ್ನು ಬಹಿರಂಗಪಡಿಸಬೇಕಿದೆ.